ಬಂಡೆಯನ್ನೊಡೆದು ಬಂಡುಣಿಯಾಗಿ ಬಂದೆಯ ತಾಯಿ. ನಿನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ದೇವಲೋಕದಿಂದ ತಂದಂತಹ ಎಳನೀರಿನ ಅಭಿಷೇಕವನ್ನೇ ಮಾಡಿದ್ದೇವೆ. ಮಂದಾರ ಮಾಲಿಕೆಯನ್ನೇ ತೊಡಿಸಿದ್ದೇವೆ. ಇದು ಅರುಣಾಸುರನಿಗೆ ಮೋಕ್ಷವನ್ನಿತ್ತು ನಮ್ಮೆಲ್ಲರನ್ನು ಉದ್ಧರಿಸಬೇಕಮ್ಮ. ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದರೆ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಉಪಟಳವನ್ನು ನೀಡುತ್ತಿದ್ದಂತಹ ಅರುಣಾಸುರನನ್ನು ವಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಳವನ್ನುಂಟು ಮಾಡಿದವಳಿದ್ದೇನೆ. ಇದೋ ನಿಮ್ಮೆಲ್ಲರ ಕೋರಿಕೆಯಂತೆ ಅರುಣಾಸುರನಿಗೆ ಮೋಕ್ಷವನ್ನು ಕರುಣಿಸಿದವಳಿದ್ದೇನೆ. ಜಾಬಾಲಿ, ಈ ಸ್ಥಳದಲ್ಲಿ ಅರುಣಾಸುರನ ರಕ್ತ ಬಿದ್ದು ಕಲುಷಿತಗೊಂಡಿರುವುದರಿಂದ ನಾನು ಇಲ್ಲಿ ನೆಲೆಗೊಳ್ಳುವುದು ತರವಲ್ಲ ಮಗಳೇ. ಮತ್ತೆ ಇಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಈ ಹಿಂದೆ ನಂದಿನಿಯೇ ಕೊಟ್ಟ ಮಾತಿನ ಪ್ರಕಾರ ಆಕೆಯ ಕಟಿ ಪ್ರದೇಶದಲ್ಲಿ ಆಕೆಗೆ ಮಗಳಾಗಿ ಲಿಂಗರೂಪಿ ದುರ್ಗಾಂಬಿಕೆಯಾಗಿ ಆವಿರ್ಭವಿಸುವುದಕ್ಕಿದ್ದೇನೆ. ನಾನು ನೆಲೆಗೊಳ್ಳುವಂತಹ ಆ ಸ್ಥಳಕ್ಕೆ ಮುಂದಕ್ಕೆ ಕಟೀಲ ಅಥವಾ ಕಟೀಲು ಎಂಬಂತೆ ಪ್ರಸಿದ್ಧಿಯನ್ನು ಪಡೆಯುವುದಕ್ಕಿದೆ. ಕಟೀಲು ಕ್ಷೇತ್ರದಲ್ಲಿ ನೆಲೆಯಾಗುವಂತಹ ಸಂದರ್ಭದಲ್ಲಿ ಭಕ್ತರು ನಿನ್ನನ್ನು ಅರ್ಚಿಸುವ ಮೆಚ್ಚಿಸುವ ವಿಧವಾದರೂ ಹೇಗೆ ತಾಯಿ? ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನದಂದು ನಂದಿನಿಯಲ್ಲಿ ಮಿಂದು ಶುಚಿರ್ಭೂತರಾಗಿ ಯಾರು ನನಗೆ ಎಳನೀರಿನಿಂದ ಅಭಿಷೇಕ, ನವಮಲ್ಲಿಕಾ ಪುಷ್ಪಗಳಿಂದ ಸಿಂಗಾರ, ನನ್ನ ಪ್ರೀತಿಯ ಪೂಜೆಯಾದಂತಹ ಹೂವಿನ ಪೂಜೆಯಿಂದ ನನ್ನನ್ನು ಅರ್ಚಿಸುತ್ತಾರೋ ಅವರ ಮನದ ಇಷ್ಟಾರ್ಥಗಳನ್ನು ನಾನು ಈಡೇರಿಸುವವಳಿದ್ದೇನೆ. ಪತಿವ್ರತಿಯಾದಂತಹ ಯಶೋಮತಿಯ ಜೀವಾತ್ಮವು ನನ್ನಲ್ಲಿ ಐಕ್ಯವಾಗಿರುವುದರಿಂದ ಯಾರು ನನಗೆ ಪಟ್ಟೆ ಸೀರೆ, ಕರಿಬಳೆ, ಕರಿಮಣಿ, ಅರಶಿನ, ಕುಂಕುಮ ಮುಂತಾದ ವಸ್ತುವನ್ನಿತ್ತು ಪೂಜಿಸುತ್ತಾರೋ ಅವರು ಸದಾ ಸುಮಂಗಲಿಯರಾಗಿರಲಿ ಎಂದು ನಾನು ಹಾರೈಸುತ್ತೇನೆ. ಯಕ್ಷಗಾನ, ನಾಟ್ಯ, ಸಂಗೀತಗಳಿಂದ ಯಾರು ನನ್ನನ್ನು ಸಂಪ್ರೀತಗೊಳಿಸುತ್ತಾರೋ ಅವರ ಭಾಗ್ಯದ ಬಾಗಿಲನ್ನು ತೆರೆಯುವವಳಿದ್ದೇನೆ ಮಗಳೇ. ಜಬಾಲಿಯಾದಂತಹ ನನಗೇನು ಅಪ್ಪಣೆ ತಾಯಿ? ದುರುಳನಾದಂತಹ ಅರುಣಾಸುರನ ಉಪಟಳವನ್ನು ತಾಳಲಾಗದೆ ನೀನು ಈ ಗುಹೆಯನ್ನಾದು ತಪಸ್ಸನ್ನಾಚರಿಸಿದವನಿದ್ದೀಯ. ನೀನು ತಪಸ್ಸನ್ನಾಚರಿಸಿದಂತಹ ಈ ಗುಹೆಗೆ ಮುಂದಕ್ಕೆ ನೆಲ್ಲಿ ತೀರ್ಥ ಅಥವಾ ಆಮಲಕ ತೀರ್ಥವೆಂಬಂತೆ ಹೆಸರನ್ನು ಪಡೆಯುವುದಕ್ಕಿದೆ. ಈ ಕ್ಷೇತ್ರ ಮುಂದಕ್ಕೆ ಪುಣ್ಯ ಕ್ಷೇತ್ರ